ಹಲೋ ನಮಸ್ಕಾರ ಸ್ನೇಹಿತರೆ. ನನ್ನ ಫ್ರೆಂಡ್ ಒಬ್ಬರು ಫೋನ್ ಮಾಡಿ ಕೇಳಿದರು, ಏನಂದರೆ ನಮ್ಮ ವ್ಯಾಪಾರ ಅಭಿವೃದ್ಧಿ ಆಗ್ತಾನೇ ಇಲ್ಲ, ತುಂಬ ಪ್ರಾಬ್ಲಮ್ಸು, ದುಡ್ಡು ಉಳಿತಾನೇ ಇಲ್ಲ, ಏನು ಮಾಡಬೇಕು ಅಂತ ನಿನ್ನೆ ಅವರು ಒಬ್ಬರು ಫೋನ್ ಮಾಡಿ ಕೇಳಿದ್ರು ನಮ್ಮ ಫ್ರೆಂಡು. ಅದಕ್ಕೆ ನಾನು ನನ್ನ ತಿಳಿದ ಮಟ್ಟಿಗೆ ಮನೆಗೆ ಅವರು ಕೇಳಿದರು, ಅಯ್ಯೋ ನಮ್ಮ ಮನೆಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿರ್ಬೋದಾ, ಏನು ಗೊತ್ತಾಗ್ತಾನೆ ಇಲ್ಲ ಅಂತ ಫೋನ್ ಮಾಡಿ ಕೇಳಿದ್ರು. ಅದು ನಿಮ್ಗೆ ಏನಾದರೂ ಪರಿಹಾರ ಇದ್ದರೆ ತಿಳಿಸು ಅಂತ ಹೇಳಿದರು ಫ್ರೆಂಡ್ಸ್. ಮಾಟ ಮಂತ್ರ ಅವ್ರಿಗೆ ಏನು ತೊಂದರೆ ಆಗ್ತಾಯಿತ್ತಂದರೆ, ಅವ್ರಿಗೆ ತುಂಬ ಚೆನ್ನಾಗಿಯೇ ಸ್ಟಿಚ್ ಮಾಡ್ತಾರೆ, ಮತ್ತು ಅವರು ಮತ್ತು ನಮ್ಮ ಥರ ಎಂಬ್ರಾಯ್ಡ್ರಿಂಗ್ ವರ್ಕ್ ಹಾಕ್ತಾರೆ, ಬಟ್ ದುಡ್ಡು ಉಳಿತಾ ಇಲ್ಲ. ಮತ್ತು ಇನ್ನೊಂದು ಏನಂದರೆ ಗಿರಾಕಿಗಳೇ ಬರ್ತಾ ಇಲ್ಲ ಅಂತ ಹೇಳಿದ್ರು. ನಾನು ಅಮೌಂಟು ಕಡಿಮೆ ತಗೊಂಡ್ರೂ ಸಹ ಗಿರಾಕಿಗಳು ನಮ್ಮ ಶಾಪಿಗೆ ಬರೋಕ್ಕೆ ತುಂಬ ಒಪ್ತಾನೇ ಇಲ್ಲ. ಏನು ಇದೆ ಪ್ರಾಬ್ಲಮ್ಸು ಅಂತ ಅವರು ಕೇಳಿದರು ಫ್ರೆಂಡ್ಸ್. ನಾನು ಮಾಟ ಮಂತ್ರ ಮಾಡಿಸಿರ್ಬೋದು ಅಂತ ಅವ್ರ ತಲೆಯಲ್ಲಿ ಕುಂತ್ಬಿಟ್ಟಿದೆ. ಅದು ಅವರವರಿಗೆ ನಂಬಿಕೆಗೆ ಬಿಟ್ಟ ವಿಚಾರ. ನಿನಗೇನಾದರೂ ಪರಿಹಾರ ಗೊತ್ತಿದ್ದರೆ ಹೇಳು ಅಂತ ನನಗೆ ಫೋನ್ ಮಾಡಿ ಕೇಳಿದರು. ನನಗೆ ತಿಳಿದಿರುವ ಅಷ್ಟು ಮಟ್ಟಿಗೆ ಮನೆಗೆ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ಏನು ಸೂಚನೆಗಳು ಅಂತಂದರೆ, ಮನೆಯಲ್ಲಿ ನೆಮ್ಮದಿನೇ ಇರೋದಿಲ್ಲ. ಮನೆಗೆ ಬಂದರೆ ತುಂಬ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ ಮನೆ ಸದಸ್ಯರಿಗೆ, ಮತ್ತು ಸಕಾರಾತ್ಮಕತೆಯೇ ಇರೋದಿಲ್ಲ. ಕಾರಣವಿಲ್ಲದೆ ಜಗಳ ಆಡ್ತಾ ಇರ್ತಾರೆ, ಅಶಾಂತಿ ತುಂಬಿರುತ್ತೆ, ದುಃಖ ಇರುತ್ತೆ. ಈ ಥರ ಸೂಚನೆಗಳು ಇದ್ದರೆ ಅವ್ರ ಮನೆಯಲ್ಲಿ ಕೆಟ್ಟ ದೃಷ್ಟಿ ಆಗಿದೆ ಅಂತಲೇ ಅರ್ಥ. ಆ ಮನೆ ಜನರ ಆರೋಗ್ಯ ಪದೇ ಪದೇ ಕೆಡ್ತಾನೆ ಇರುತ್ತೆ. ಮನೆಯಲ್ಲಿರೋಕ್ಕೆ ಇಷ್ಟನೇ ಆಗೋದಿಲ್ಲ ಅವ್ರಿಗೆ. ಈ ಥರ ಸಣ್ಣ ಪುಟ್ಟ ವಿಚಾರಕ್ಕೂ ಬೇಸರದಿಂದನೇ ಇರ್ತಾರೆ ಅವ್ರ ಮನೆಯಲ್ಲಿ. ಏನು ಪ್ರೇತಗಳು ಅವ್ರ ಮನೆಯಲ್ಲಿ ವಾಸವಾಗಿವೆಯೇನೋ ಅನ್ನೋಷ್ಟು ಮಟ್ಟಿಗೆ ಅವರು ತುಂಬ ಒಂಥರ ಮೂಡ್ನಲ್ಲಿ, ಒಂಥರ ಯಾವ ಥರ ಅಂದರೆ ಅದನ್ನು ಊಹಿಸೋಕ್ಕೆ ಅಸಾಧ್ಯ. ತುಂಬ ಯೋಚನೆ ಮಾಡ್ತಾ ಇರುತ್ತಾರೆ. ಹಣ ನೀರಿನಂತೆ ಖರ್ಚಾಗ್ತಿರುತ್ತೆ ಮನೆಯಲ್ಲಿ. ಬರೀ ಕೆಟ್ಟ ಯೋಚನೆ, ನೆಗೆಟಿವ್ ಯೋಚನೆಗಳೇ ತುಂಬಿರ್ತವೆ. ಇದು ಅವ್ರ ಮನೆಗೆ ಕೆಟ್ಟ ದೃಷ್ಟಿ ಆಗಿರುವ ಸೂಚನೆಗಳು ಅಂತ ಹೇಳ್ಬೋದು. ಇದಕ್ಕೆ ಪರಿಹಾರವೂ ಇದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದಿನ ಕಾಲದ ಹಿರಿಯರು ತುಂಬ ಮುನ್ನೆಚ್ಚರಿಕೆಗಳನ್ನು ವಹಿಸ್ತಾ ಇದ್ರು ನೋಡ್ರಿ. ನಮ್ಮ ಅಜ್ಜಿ ಕೆಲವೊಂದು ಪರಿಹಾರಗಳನ್ನು ನಾವು ಚಿಕ್ಕವರಿದ್ದಾಗ ಅವರಿಂದ ತಿಳಿದುಕೊಂಡಿದ್ವಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಮಾಟ ಮಾಡಿಸಿರ್ಬೋದು, ಅಥವಾ ಕಣ್ಣು ದೃಷ್ಟಿ ಆಗಿದೆ ಏನೋ ಅಂತ ನಿಮಗೆ ನಂಬಿಕೆ ಇತ್ತು, ಅದು ಆಗಿದೆ ಅಂತ ಅನ್ನಿಸ್ತಾ ಇತ್ತಂದರೆ, ನೀವು ಸಣ್ಣ ಪುಟ್ಟ ತೊಂದರೆ ಆಗ್ತಾಯಿದ್ರೆ ಈ ಥರ ಮನೆಯಲ್ಲಿಯೇ ಪರಿಹಾರ ಮಾಡ್ಕೋಬೋದು. ಎಲ್ಲದಕ್ಕೂ ಬೇರೆ ಬೇರೆ ತರಹದಲ್ಲಿ ಪರಿಹಾರ ಇರ್ತವೆ. ಏನಂದರೆ, ಒಂದು ಹತ್ತಿಯ ಬತ್ತಿಯನ್ನು ತೆಗೆದುಕೊಂಡು ಸಾಸಿವೆ ಎಣ್ಣೆಯಲ್ಲಿ ಅದ್ದಿ ಮನೆಗೆ, ಅಥವಾ ನೀವು ಈ ಥರ ಮಿಷನ್ ವರ್ಕ್ ಆಗ್ತಾಯಿದ್ರೆ ನಿಮಗೆ ಯಾವುದ್ರಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೋ ಅದಕ್ಕೆ ಸುತ್ತ ನಿವಾಳಿಸಿ ಅದನ್ನು ಸುಟ್ಟು ಬರ್ಬೋದು. ಒಂದು ಬತ್ತಿ ಅಂದರೆ ಹತ್ತಿಯನ್ನು ತೆಗೆದುಕೊಂಡು ಸಾಸಿವೆ ಎಣ್ಣೆಯಲ್ಲಿ ಅದ್ದಿ ನಿವಾಳಿಸಿ ಸುಟ್ಟು ಬರ್ಬೋದು ಅಂತ ನಮ್ಮ ಅಜ್ಜಿಯವರು ಹೇಳ್ತಾಯಿದ್ರು. ಇದಕ್ಕೆ ಹಲವಾರು ಪರಿಹಾರಗಳಿವೆ ಅಲ್ವಾ. ಅದಕ್ಕೆ ಇನ್ನೂ ಒಂದು ಏನಂದರೆ, ನಿಂಬೆಹಣ್ಣನ್ನು ನಿವಾಳಿಸಿ 4 ಭಾಗ ಮಾಡಿ ನಿವಾಳಿಸಿದ ನಿಂಬೆಹಣ್ಣನ್ನು ಆ 4 ದಿಕ್ಕಿಗೆ ನಿಂಬೆಹಣ್ಣನ್ನು ಬಿಸಾಕಿ ಬರ್ಬೋದು ಅಂತ ನಮ್ಮ ಅಜ್ಜಿ ಹೇಳ್ತಾಯಿದ್ರು. ಈ ಥರ ಹಲವು ಪ್ರಯೋಗಗಳು ನೀವು ಮಾಡಿ ನೋಡ್ಬೋದು. ಇಲ್ಲಾಂದರೆ ಅಶೋಕ ಗಿಡದ ಎಲೆಗಳನ್ನು ತಂದು ಅದಕ್ಕೆ ಪೂಜೆ ಮಾಡಿ, ದೇವರ ಮುಂದೆ ಇಟ್ಟು ಪೂಜೆ ಮಾಡಿ, ನಿಮ್ಮ ಮೊದಲನೇ ಬಾಗಿಲು, ತಲೆಬಾಗಿಲು ಅಂತಾರಲ್ವ, ಆ ಬಾಗಿಲಿಗೆ ಕಟ್ಟಿದರೆ ಸಹ ನೆಗೆಟಿವ್ ಎನರ್ಜಿ ಒಳಗೆ ಬರೋದಿಲ್ಲ. ಮತ್ತು ದೇವರ ಮೇಲೆ ನಂಬಿಕೆನ ಇಡಬೇಕಾಗತ್ತೆ, ಮನಸ್ಸಿಗೆ ಶಾಂತಿ ದೊರಕುತ್ತೆ. ಇನ್ನೂ ಹಲವಾರು ವಿಷಯಗಳ ಏನಂದರೆ, ದೇವರು ಅನ್ನೋ ನಂಬಿಕೆ ಎಲ್ಲರಿಗೂ ಇರಬೇಕಾಗತ್ತೆ. ನೀವು ನಂಬುವರಾದರೆ ದೇವರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ನೀವು ಭರವಸೆಯನ್ನು ಇಟ್ಕೊಂಡೇ ಇರಬೇಕಾಗುತ್ತೆ. ಮತ್ತು ನಾನೇನು ಮಾಡಿದ್ದೇನೆಂದರೆ, ನಮ್ಮ ಮಿಷನ್ಗೆ, ಈ ಥರ ಎಂಬ್ರಾಯ್ಡ್ರಿ ಮಿಷನ್ಗೆ ಎಡಗಾಲು ಇರುತ್ತಲ್ವ, ಮಿಷನಿನ ಪಾದ, ಅದಕ್ಕೆ ನಾವು ಕಪ್ಪು ದಾರವನ್ನು ಕಟ್ಬೋದು. ಯಾರೇ ಆಗಲಿ ಮಾಟ ಮಂತ್ರ, ಕೆಟ್ಟ ದೃಷ್ಟಿಯನ್ನು ಪ್ರೋತ್ಸಾಹಿಸಬಾರ್ದು ಅಂತಲೇ ಹೇಳ್ತೀವಿ. ಅಥವಾ ನಿಮಗೆ ಈಗ ನೋಡಿ, ಯಾವುದಾದ್ರೂ ಮನೆಗೆ ಪೂಜೆ ಮಾಡಬೇಕಂದ್ರೆ ಮೆಣಸಿನಕಾಯಿ, ನಿಂಬೆಹಣ್ಣು, ಈ ಥರ ತಾಮ್ರದ ತುಂಡುಗಳನ್ನು ಕಟ್ಟಿ ಆವಾಗಿನ ಹಿರಿಯರು ಪೂಜೆ ಮಾಡ್ತಾಯಿದ್ರು. ಅದಕ್ಕೆ ನೆಗೆಟಿವ್ ಎನರ್ಜಿ ಅಷ್ಟೊಂದು ಪ್ರಮಾಣದಲ್ಲಿ ಒಳಗೆ ಬರ್ತಾಯಿಲ್ಲ. ಮತ್ತು ಹನುಮಾನ ಚಾಲಿಸವನ್ನು ನೀವು
ಪಠನೆ ಮಾಡ್ಬೋದು. ಇದರಿಂದ ಧೈರ್ಯ ಬರುತ್ತೆ. ಇಲ್ಲ ನಿಮಗೆ ನಂಬಿಕೆ ಇದ್ದರೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಮತ್ತು ಬೆಲ್ಲ ಮತ್ತು ಕಬ್ಬಿಣದ ತುಂಡನ್ನು ದಾನವಾಗಿ ಕೊಡ್ಬೋದು. ಮತ್ತು ಇಲ್ಲಾಂದರೆ ಇದು ಹಿರಿಯರು ಸಂಸ್ಕೃತದಲ್ಲಿ ಈ ಒಂದು ಶ್ಲೋಕದಲ್ಲಿ ಹೇಳಿರುವ ಹಾಗೆ ಅರಳಿ ಮರ ಮತ್ತು ಬನ್ನಿ ಮರಕ್ಕೆ ಆ ಅರಳಿ ಮರ ಬನ್ನಿ ಮರ ಎಷ್ಟಂದರೆ 11 ಪ್ರದಕ್ಷಿಣೆಯನ್ನು ಹಾಕಿ ಬರಬೇಕು. ಆದರೆ ಅವು ಅರಳಿ ಮರ ಬೇವಿನ ಮರಗಳು ಅದನ್ನು ನೆಟ್ಟು 12 ವರ್ಷ ಆಗಿರಬೇಕು, ಅದಕ್ಕೂ ಸಂಸ್ಕಾರ ಕೊಟ್ಟಿರಬೇಕು. ಇದು ಆದಷ್ಟು ಹನುಮಂತ ದೇವರ ದೇವಸ್ಥಾನದಲ್ಲಿದ್ದರೆ ತುಂಬ ಒಳ್ಳೆಯದು. ಇದಕ್ಕೆ 11 ಪ್ರದಕ್ಷಿಣೆಯನ್ನು ಹಾಕಿ ಬಂದರೆ ನಿಮ್ಮ ಆಗಿರುವಂತಹ ಕೆಟ್ಟ ದೃಷ್ಟಿ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಾಂದರೆ ಓಂ ಶ್ರೀ ಅಶ್ವತ್ಥ ನಾರಾಯಣಾಯ ನಮಃ ಅಂತ ನೀವು ಪಠನೆ ಮಾಡ್ತಾ ಆ ಒಂದು ಅರಳಿ ಮರವಾದ ಪ್ರದಕ್ಷಿಣೆಯನ್ನು ಹಾಕ್ಬೋದು. ಈ ಥರ ಇನ್ನೂ ಹಲವಾರು ಪ್ರಯೋಗಗಳನ್ನು ನೀವು ಮಾಡಿ ನೋಡ್ಬೋದು. ಇದರಿಂದ ತುಂಬ ಒಂದು ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತ ಹೇಳ್ಬೋದು. ಇಲ್ಲ ಮತ್ತು ಈ ಥರ ಮಿಷನ್ಗೆ ನಾವು ಬೆಳಕು ಬೀಳುವ ಜಾಗದಲ್ಲಿ ನಂಬರ್ 4 ಅಂತ ಗ್ರೀನ್ ಕಲರಲ್ಲಿ ಬರೆದು ಒಂದು ಪೇಪರ್ನಲ್ಲಿ ಬರೆದು ಅಂಟಿಸ್ಬೋದು. ಇದು ನಂಬರ್ 4 ಗ್ರೀನ್ ಕಲರಲ್ಲಿ ಇರೋದ್ರಿಂದ ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತೆ. ಇದು ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಿ ಅದೇ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಪ್ರತಿದಿನ ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ಸಹ ನಮ್ಮ ಮನೆಗೆ ನೆಗೆಟಿವ್ ಎನರ್ಜಿ ಪ್ರವೇಶ ಆದಷ್ಟು ಕಡಿಮೆ ಆಗ್ತಾನೆ ಬರುತ್ತೆ. ಈ ರಂಗೋಲಿ ಪಾಸಿಟಿವ್ ವೈಬ್ಸನ್ನು ತರೋದ್ರಿಂದ ಅಶ್ವಿನಿ ದೇವತೆಗಳು, ಲಕ್ಷ್ಮೀ ದೇವತೆ ಎಲ್ಲರೂ ಸಹ ನಮ್ಮ ಮನೆಯೊಳಗೆ ಪ್ರವೇಶ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಇದು ಹಿರಿಯರು ಹಾಕಿಕೊಟ್ಟ ನಂಬಿಕೆ ಅಂತಲೇ ಹೇಳ್ಬೋದು. ಯಾರೇ ಆಗಲಿ ಫ್ರೆಂಡ್ಸ್, ಸ್ವಲ್ಪ ತೊಂದರೆಯಲ್ಲಿ ಇದ್ದಾರೆ ಅಂದರೆ ಈ ಥರ ಎಲ್ಲ ನಂಬಿಕೆ ಅದ್ರ ಮೇಲೆ ಬರುತ್ತೆ. ಈ ಕೆಲವೊಂದು ವಿಷಯ ಹೇಳಬೇಕಂದ್ರೆ ಹಿತಶತ್ರುಗಳೇ ಈ ಥರ ಮಾಡಿರೋದನ್ನು ನಾವು ತುಂಬ ಜನ ನೋಡಿದ್ದೇವೆ. ಆಗ ನಮ್ಮ ಮನೆ ಹಿಂದೆ ಅದು 3 ಜಾಗ ಕಲಿಯೋ ರೋಡ್ನಲ್ಲಿ ಮೊಟ್ಟೆ ಅಥವಾ ಕೂದಲು ಏನೇನೋ ಸಾಮಾನುಗಳನ್ನು ಅಲ್ಲಿ ಅಮಾವಾಸ್ಯೆ ದಿನ ರಾಶಿ ಬಿದ್ದಿರ್ತಿದ್ವು ಫ್ರೆಂಡ್ಸ್. ಆ ಥರ ಮಾಡಿದ್ರೆ ಅವ್ರಿಗೆ ಏನಾಗುತ್ತೋ ಏನೋ ಗೊತ್ತಿಲ್ಲ, ಆದರೂ ಒಂಥರ ನೆಗೆಟಿವ್ ಎನರ್ಜಿನ ತಂದು ಹಾಕಿ ಹೋಗ್ಬಿಡ್ತಿದ್ರು. ಕೆಲವೊಂದು ಸಲ ಅವೇನು ಮಡಿಕೆ ಹೊಡೆದ ಚೂರುಗಳು ಈ ಥರ ಎಲ್ಲ ಬಿದ್ದಿರೋದನ್ನು ನಾವು ನೋಡಿದ್ದೇವೆ. ಯಾರೇ ಆದರೂ ಕಷ್ಟಪಟ್ಟರೆ ತಾನೇ ನಾವು ಆರ್ಥಿಕವಾಗಿ ಚೆನ್ನಾಗಿ ಆಗ್ಬೋದು. ಅದನ್ನು ಬಿಟ್ಟು ಬೇರೆಯವ್ರ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು ಈ ಥರ ಮಾಡೋದ್ರಿಂದ ಯಾವ ಲಾಭ ಸಿಗುತ್ತೆ ಅವರಿಗೆ ಅಂತಲೇ ಸ್ವಲ್ಪ ಬೇಜಾರಾಗುತ್ತೆ. ಈ ಥರ ಮಾಡೋದ್ರಿಂದ ಅವ್ರಿಗೆ ಒಳ್ಳೆಯದಾಗಲ್ಲ. ಕರ್ಮ ಯಾವಾಗಲೂ ರಿಟರ್ನ್ ಆಗಿ ಬರುತ್ತೆ ಅಲ್ವಾ. ಅದಕ್ಕೆ ನಾವು ಒಳ್ಳೇದು ಮಾಡಿದರೆ ಒಳ್ಳೆಯದಾಗುತ್ತೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದೇ ಆಗುತ್ತೆ ಅಂತಲೇ ಹೇಳ್ಬೋದು. ಮಹಿಳೆಯರು ಕೆಲವೊಂದು ಸೂಚನೆಗಳನ್ನು ನಾವು ಪಾಲಿಸಬೇಕಾಗುತ್ತೆ. ಏನಂದರೆ ಆ ಸೂಚನೆಗಳು, ರಾತ್ರಿ ಹೊತ್ತು ಮಹಿಳೆಯರು ಊಟ ಮಾಡದೆ ಮಲಗಬಾರ್ದು ಅಂತ ನಮ್ಮ ಹಿರಿಯರು ಹೇಳ್ತಾಯಿದ್ರು. ಊಟ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಮಹಿಳೆಯರು ಮಲಗಿದರೆ ಆರೋಗ್ಯಕ್ಕೆ ತುಂಬ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಎಂಬ ಅವರ ಒಂದು ಅವರು ಆ ರೀತಿ ಹೇಳ್ತಾಯಿದ್ರು ಅಂತ ಅನಿಸುತ್ತೆ ನೋಡಿ. ಅದಕ್ಕೆ ನಾವು ಮಹಿಳೆಯರು ಏನಾದರೂ ರಾತ್ರಿ ಉಪವಾಸ ಮಾಡುವವರಿದ್ದರೆ ರಾತ್ರಿ ಊಟಕ್ಕೆ ಬದಲಾಗಿ ಸ್ವಲ್ಪ ಏನಾದರೂ ಪಾನೀಯಗಳನ್ನು ತೆಗೆದುಕೊಳ್ಬೋದು ಅಥವಾ ಫಲಾಹಾರಗಳನ್ನು ಸ್ವೀಕರಿಸ್ಬೋದು. ಆದಷ್ಟು ಕಪ್ಪು ಬಟ್ಟೆಗಳನ್ನು ಧರಿಸುವುದನ್ನು ನಾವು ಕಡಿಮೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಮನೆಯಲ್ಲಿ ಪಾಸಿಟಿವಿಟಿ ಹೆಚ್ಚಾಗಬೇಕು ಅಂದರೆ ನಾವು ಏನು ಮಾಡಬೇಕಂದ್ರೆ, ನಮ್ಮ ಅಕ್ಕ ತಂಗಿಯರಿಗೆ ಅಥವಾ ನಮ್ಮ ಗಂಡನ ಅಕ್ಕ ತಂಗಿಯರಿಗೆ ವರ್ಷಕ್ಕೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಆದರೂ ಸಹ ಅರಿಶಿನ ಕುಂಕುಮ ಸೀರೆಯನ್ನು ಕೊಟ್ಟು ಅವರಿಗೆ ನಮ್ಮ ಕೈಲಾದಷ್ಟು ಈ ಥರ ಒಳ್ಳೆಯ ವಸ್ತುಗಳನ್ನು ಕೊಟ್ಟು ಅವರನ್ನು ಖುಷಿಪಡಿಸಿ ಹಾರೈಸಬೇಕಾಗುತ್ತೆ. ಅವರ ಆಶೀರ್ವಾದ ನಮಗೆ ತುಂಬ ಮುಖ್ಯ. ಅದಕ್ಕೆ ನಾವು ಅಕ್ಕ ತಂಗಿಯರಿಗೆ ಅರಿಶಿನ ಕುಂಕುಮ ಸೀರೆ ಬಳೆ ಈ ಥರ ಸುಮಂಗಲಿಯರು ಧರಿಸುವ ವಸ್ತುಗಳನ್ನು ಕೊಡೋದ್ರಿಂದ ನಮ್ಮ ಮನೆಗೆ ಪಾಸಿಟಿವಿಟಿ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ನಾವು ಸೂರ್ಯೋದಯಕ್ಕೆ ಮುಂಚೆ ಎದ್ದು
ಹಾಕುವ ರಂಗೋಲಿಗೆ ಕಲರ್ ರಂಗೋಲಿಯನ್ನು ಹಾಕುವುದರಿಂದ ಹೂಗಳನ್ನಿಟ್ಟು ಅಲಂಕರಿಸಿ ನಮಸ್ಕರಿಸಿ ಅರಿಶಿನ ಕುಂಕುಮ ಇಟ್ಟು ನಮಸ್ಕರಿಸಿ ಮನೆಯೊಳಗೆ ಪ್ರವೇಶ ಮಾಡೋದನ್ನು ನಾವೇ ಲಕ್ಷ್ಮೀ ಸ್ವರೂಪವಾಗಿ ಆಗಿಬಿಡ್ತೀವಿ ನೋಡಿ ಫ್ರೆಂಡ್ಸ್. ಅದಕ್ಕೆ ನಾವು ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸಗಳನ್ನು ಮಾಡ್ಕೋಬೇಕಾಗತ್ತೆ. ನೀವು ನಮ್ಮ ಮನೆಯಲ್ಲಿ ಒಬ್ಬರು ಬಾಡಿಗೆ ಇದ್ದರು, ಅವರು ಮಾರ್ವಾಡೀಸ್. ಅವರು ರಾತ್ರಿ ಮೊಸರು ಎಪ್ಪಿಗೆ ಕೊಡ್ತಾನೆ ಇರಲಿಲ್ಲ ಫ್ರೆಂಡ್ಸ್. ನಾವು ಒಂದು ಸಾರಿ ಕೇಳಿದ್ದೆ, ಇಲ್ಲ ನಾವು ರಾತ್ರಿ ಮೊಸರು ಕೊಡೋದಿಲ್ಲ, ಎಪ್ಪಿಗೆ ಆಗಲಿ ಯಾವುದಕ್ಕೆ ಆಗಲಿ ಅಂತ. ಅವರು 2-3 ಸಾರಿ ನಮಗೆ ಗೊತ್ತಿಲ್ಲದ ಈ ಥರ ಕೇಳಿದ್ವಿ, ಅವರು ಕೊಡಲೇ ಇಲ್ಲ ಫ್ರೆಂಡ್ಸ್. ಯಾಕಂತ ಹೇಳಿದ್ರೆ ಮೊಸರು ಲಕ್ಷ್ಮಿಯ ಒಂದು ಸಂಕೇತ, ಅದಕ್ಕೆ ನಾವು ರಾತ್ರಿ ಲಕ್ಷ್ಮಿಯನ್ನೇ ಬೇರೆಯವ್ರ ಮನೆಗೆ ಕಳಿಸೋದಿಲ್ಲ ಅಂತ ಹೇಳ್ತಾಯಿದ್ರು. 6 ಗಂಟೆ ನಂತರ ಅವರು ಉಪ್ಪು ಮತ್ತು ಮೊಸರನ್ನು ಕೊಡ್ತಾನೇ ಇರಲಿಲ್ಲ. ವಿಶೇಷವಾಗಿ ಮಹಿಳೆಯರಿಗೆ ಕಿವಿ ಮಾತು ಏನಂದರೆ, ನಮ್ಮ ಮನೆಯ ಮುಖ್ಯ ದ್ವಾರದ ಹೊಸ್ತಿಲ ಮೇಲೆ ಯಾರನ್ನೂ ಸಹ ನಿಲ್ಲೋಕೆ ಬಿಡಬಾರ್ದು, ಎಚ್ಚರ ವಹಿಸಬೇಕಾಗತ್ತೆ ನೋಡಿ. ಮರ ಅಥವಾ ಪೊರಕೆಗಳನ್ನು ನಾವು ಯಾವತ್ತೂ ಕಾಲಿನಿಂದ ಒದೆಯಲೇಬಾರ್ದು, ನಮಸ್ಕರಿಸಬೇಕಾಗತ್ತೆ. ಒಂದು ವೇಳೆ ಕಾಲು ಏನಾದರೂ ತಾಕಿದರೆ ನಾವು ಯಾವಾಗಲೂ ಪೂಜೆ ಮಾಡ್ತಾ ಇರ್ತೀವಲ್ವ, ಪೂಜೆ ಆದ ನಂತರ ನಾವು ಕಸವನ್ನು ಗುಡಿಸಲೇಬಾರ್ದು. ಇದರಿಂದ ನಾವು ಪೂಜೆ ಮಾಡಿದ್ದೆಲ್ಲ ವ್ಯರ್ಥವಾಗಿಬಿಡುತ್ತೆ, ಅದು ಹೋದ ಹಾಗೆ ಅನಿಸ್ಬಿಡುತ್ತೆ ಹೊರಗಡೆ. ಅದಕ್ಕೆ ನಾವು ಪೂಜೆಯ ನಂತರ ಯಾವತ್ತೂ ಕಸವನ್ನು ಗುಡಿಸಬಾರ್ದು. ಮತ್ತು ಚಪ್ಪಲಿಗಳನ್ನು ಮುಖ್ಯ ದ್ವಾರದ ಹೊರಗೆ ಬಿಡಲೇಬಾರ್ದು. ನಾವು ಚಪ್ಪಲಿಗೆ ಸ್ಟ್ಯಾಂಡ್ ಇಟ್ಟು ಒಂದು ಸೈಡಲ್ಲಿ ಇಡಬೇಕಾಗುತ್ತೆ. ಯಾರಾದರೂ ಮನೆಗೆ ಬಂದರೆ ಮೊದಲು ಚಪ್ಪಲಿ ಕಾಣಬಾರ್ದು ಅಂತ ಹಿರಿಯರು ಹೇಳ್ತಾಯಿದ್ರು. ಇದು ಒಂದು ಪಾಸಿಟಿವಿಟಿ ಮನೆಗೆ ಹೆಚ್ಚಾಗೋಕ್ಕೆ ಒಂದು ಕಾರಣ ಅಂತಲೇ ಹೇಳ್ಬೋದು. ರಂಗೋಲಿಗಳನ್ನು ಹಾಕೋದ್ರಿಂದ ನಮಗೆ ಮೊದಲು ರಂಗೋಲಿನೇ ಕಾಣಬೇಕಾಗುತ್ತೆ ನೋಡಿ. ಪುಟ್ಟದಾದ್ರೂ ಚಿಂತೆ ಇಲ್ಲ, ಹೊಸ್ತಿಲಿಗೆ ಮನೆ ಮುಂಭಾಗದಲ್ಲಿ ಅಂಗಳದಲ್ಲಿ ಪುಟ್ಟ ರಂಗೋಲಿಗಳನ್ನಾದರೂ ನಾವು ದಿನನಿತ್ಯನೇ ಹಾಕಬೇಕಾಗತ್ತೆ. ವಿಶೇಷ ದಿನಗಳಲ್ಲಿ ವಿಶೇಷ ರಂಗೋಲಿಗಳನ್ನು ಹಾಕ್ಬೋದು. ಮತ್ತು ನಾವು ಯಾವಾಗಲೂ ಕಾಲುಗಳನ್ನು ಸವರ್ಕೊಂಡೇ ನಡೀತಾ ಇರ್ತೀವಿ, ಇದು ತುಂಬ ಕೆಟ್ಟದ್ದು. ಇದರಿಂದ ಲಕ್ಷ್ಮಿ ನಮ್ಮ ಮನೆ ಬಿಟ್ಟು ಹೊರಗಡೆ ಹೋಗ್ಬಿಡ್ತಾ ಅಂತ ಹಿರಿಯರು ಹೇಳ್ತಾಯಿದ್ರು. ಕಾಲುಗಳನ್ನು ಆದಷ್ಟು ಸವರಿಕೊಂಡು ನಡೆಯೋದನ್ನು ನಿಲ್ಲಿಸಬೇಕಾಗತ್ತೆ. ಮತ್ತು ದೇವ್ರ ಮನೆಯಲ್ಲಿ ಯಾವತ್ತೂ ನ್ಯೂಸ್ ಪೇಪರನ್ನು ಇಡಬಾರ್ದು ಫ್ರೆಂಡ್ಸ್. ನ್ಯೂಸ್ ಪೇಪರಲ್ಲಿ ನೆಗೆಟಿವ್ ಸುದ್ದಿಗಳು ಇರೋದ್ರಿಂದ ನಮ್ಮ ದೇವರ ಮನೆಯಲ್ಲಿ ನ್ಯೂಸ್ ಪೇಪರ್ ಇಡೋದು, ಇದರಿಂದ ನೆಗೆಟಿವ್ ಎನರ್ಜಿಯನ್ನು ನಾವು ಅಟ್ರ್ಯಾಕ್ಟ್ ಮಾಡ್ಕೊಂಡು ಹಂಗಾಗುತ್ತೆ. ಅದಕ್ಕೆ ನಾವು ದೇವ್ರ ಮನೆಯಲ್ಲಿ ನ್ಯೂಸ್ ಪೇಪರನ್ನು ಇಡಬಾರ್ದು. ಮತ್ತು ನಮ್ಮ ಮನೆಯವರು ಹೇಳ್ತಾಯಿದ್ರು, ಉಗುರು ಕಟ್ ಮಾಡ್ಕೋಬೇಕಾದ್ರೆ ಅದನ್ನು ಕೆಳಗೆ ಬಿಸಾಡಬಾರ್ದು. ಇದನ್ನು ನಮಗೆ ಆಗಲಾರ್ದವರು ಅವುಗಳನ್ನು ತೆಗೆದುಕೊಂಡು ಏನಾದರೂ ಮಾಡಿಬಿಡ್ಬೋದು ಎಂಬ ಇಂಟ್ಯೂಷನಿಂದ ಹೇಳ್ತಾಯಿದ್ರು ಹಿರಿಯರು, ಗೊತ್ತಿಲ್ಲ. ನಮ್ಮ ಮನೆಯವರು ಈಗಲೂ ಸಹ ಉಗುರು ಕಟ್ ಮಾಡಿದ ನಂತರ ಹೊರಗಡೆ ಹೋಗಿ ಬಿಸಾಕಿ ಬರಬೇಕು, ಒಂದು ಉಗುರು ಸಹ ಕೆಳಗೆ ಬೀಳೋಕ್ಕೆ ಬಿಡೋದೇ ಇಲ್ಲ. ನಮ್ಮ ಮನೆಯವರು ಇದನ್ನು ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ. ಮತ್ತು ಅಡುಗೆ ಮಾಡುವಾಗ ಯಾವಾಗಲಾದರೂ ನಾವು ಕೂದಲು ಬಿಟ್ಕೊಂಡು ಅಡುಗೆ ಮಾಡೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಇದರಿಂದ ಅಡುಗೆಯಲ್ಲಿ ಕೂದಲು ಹೋಗುವ ಚಾನ್ಸಸ್ ಇರೋದ್ರಿಂದ ನಮ್ಮ ತಾತ ಅವರು ಯಾವಾಗಲೂ ಅಡುಗೆ ಮನೆಗೆ ಹೋಗುವಾಗ ಹೆಣ್ಮಕ್ಳು ತಲೆ ಬಾಚ್ಕೊಂಡು ನೀಟಾಗಿ ಕೂದಲುಗಳನ್ನು ಹೇರಳನ್ನು ಕಟ್ಟಿ, ಆನಂತರ ನಮ್ಮ ಗ್ಯಾಸ್ ಕಟ್ಟೆ ಇರುತ್ತಲ್ವ ಅದನ್ನು ಚೆನ್ನಾಗಿ ತೊಳೆದು ಮನೆಯೆಲ್ಲ ರಾತ್ರಿ ಒರೆಸಿದ್ರೆ ಸರಿ, ಇಲ್ಲಾಂದರೆ ಬೆಳಗ್ಗೆ ಕಸ ಗುಡಿಸಿ ಅಡುಗೆ ಆಗಲಿ ಇಡೀ ಮನೆಯನ್ನು ಉಪ್ಪಿನಿಂದ ಒರೆಸಿ, ಆನಂತರ ಗ್ಯಾಸ್ ಕಟ್ಟೆಯನ್ನು ಒರೆಸಿ, ಆನಂತರ ಅದು ರಂಗೋಲಿಯಿಂದ ಮತ್ತು ವಿಭೂತಿ ಕುಂಕುಮ ಹಚ್ಚಿ ಹೂಗಳನ್ನಿಟ್ಟು ಸಂಕಲ್ಪ ಮಾಡಿಕೊಂಡು ಈ ಅನ್ನಪೂರ್ಣೇಶ್ವರಿಗೆ ನಮಸ್ಕರಿಸಿ ನಾವು ಪೂಜೆ ಮಾಡಿ ನಂತರ ನಾವು ಅಡುಗೆಯನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ ನೋಡಿರಿ. ಈ ಥರ ನಮ್ಮ ಮನೆಯಲ್ಲಿ ಪದ್ಧತಿ ಇದೆ. ಮತ್ತು ಕೆಲವೊಂದಷ್ಟು ಜನರು ಇದನ್ನು ಅನುಸರಿಸ್ತಾ ಇದ್ದಾರೆ. ಇದರಿಂದ ತುಂಬ ಒಳ್ಳೆಯದಾಗುತ್ತೆ. ಯಾವಾಗಲೂ ಹಾಸಿಗೆ ಅಥವಾ ಕೆಲವೊಂದಿಷ್ಟು ಜನ ಹಾಸಿಗೆಯಲ್ಲೇ ಕುಳಿತು ಧ್ಯಾನ ಮಾಡ್ತಾ ಇರ್ತಾರೆ, ಯೋಗ ಮಾಡ್ತಾ ಇರ್ತಾರೆ. ಹಾಸಿಗೆಯಲ್ಲೇ ಕುಳಿತು ಸೋಫಾದಲ್ಲಿ ಕುಳಿತು ಈ ಥರ ಯೋಗ ಧ್ಯಾನ ಪ್ರಾಣಾಯಾಮ ಯಾವುದನ್ನೇ ಮಾಡಬಾರ್ದು. ಅದಕ್ಕೆ ಒಂದು ಬೇರೆ ಮ್ಯಾಟನ್ನು ಅಥವಾ ಯಾವುದಾದ್ರೂ ಒಂದು ಸಪ್ರೇಟಾಗಿ ಮಾಡಿ ನೀವು ಒಂದು ಒಳ್ಳೆಯ ಸ್ಥಳದಲ್ಲಿ ದಿನನಿತ್ಯವೂ ಅದೇ ಸ್ಥಳದಲ್ಲಿ ಕುಂತು ನಾವು ಧ್ಯಾನವನ್ನು ಮಾಡಬಹುದು. ಈ ಥರ ಹಿರಿಯರು ಹಲವಾರು ಒಂದು ಒಳ್ಳೆಯ ಸಂಸ್ಕಾರಗಳನ್ನು ನಾವು ಹೇಳಿಕೊಟ್ಟಿದ್ರು. ಕೆಲವೊಬ್ಬರು ಅದನ್ನು ಮೂಢನಂಬಿಕೆ ಅಂತ ತಿಳಿದುಕೊಂಡು ಇರೋರು ಇದ್ದಾರೆ. ಅದರಿಂದ ನಾವು ವೈಜ್ಞಾನಿಕವಾಗಿತ್ತಂದರೆ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೋದಲ್ವ. ಅದಕ್ಕೆ ನಾವು ಯಾವಾಗಲೂ ದೇವರ ನಂಬಿಕೆ ಇದ್ದವರು ದೇವರ ಪೂಜೆ ಮಾಡಿ ನೀವು ಯಾವುದೇ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್. ಹಾಗೆ ನೀವು ದುಡ್ಡನ್ನು ಎಲ್ಲಿ ಬೇಕಲ್ಲಿ ಇಡೋದ್ರಿಂದ ನೆಗೆಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗುತ್ತೆ. ಏನಂದರೆ ಡೈನಿಂಗ್ ಟೇಬಲ್ನಲ್ಲಿ ಯಾವಾಗಲೂ ಮೆಡಿಸಿನ್ ಬಾಕ್ಸ್ ಇಡಬಾರ್ದಂತ
ಈಗಿನ ಕಾಲದಲ್ಲಿ ಅಲ್ಲೇ ಸಮೀಪ ಆಗುತ್ತೆ ತೊಗೊಳಕ್ಕೆ ಅಂತ ಅವು ಡೈನಿಂಗ್ ಟೇಬಲ್ ಮೇಲೇ ಮೆಡಿಸಿನ್ ಬಾಕ್ಸ್ ಇಟ್ಟಿರೋದನ್ನು ನಾವು ನೋಡಿದ್ದೇವೆ. ಇದರಿಂದ ಆರೋಗ್ಯದ ಸಮಸ್ಯೆಗಳು ಅನಾರೋಗ್ಯ ಕಾಡುತ್ತೆ. ಅದಕ್ಕೆ ಯಾವಾಗಲೂ ನಾವು ಡೈನಿಂಗ್ ಟೇಬಲ್ ಮೇಲೆ ಮೆಡಿಸಿನ್ ಬಾಕ್ಸನ್ನು ಇಡಬಾರ್ದು. ಮತ್ತು ನಾವು ಮಂಚದ ಮೇಲೆ ಕುಳಿತು ಊಟ ಮಾಡೋದ್ರಿಂದ ನಮಗೆ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತವೆ ಅಂತ ನಮಗೆ ಇತ್ತೀಚೆಗೆ ತಿಳಿಯಿತು ಫ್ರೆಂಡ್ಸ್. ನಾವು ಕೆಲವೊಂದು ಸಾರಿ ಮಂಚದ ಮೇಲೇ ಕುಂತು ಊಟ ಮಾಡ್ತಿದ್ವಿ. ಆದಷ್ಟು ಕೆಳಗಡೆ ಕುಂತ್ಕೊಂಡು ಊಟ ಮಾಡ್ಬೋದು. ನಿಮಗೆ ಸಾಧ್ಯ ಆಗಲ್ಲ ಅಂದರೆ ಚೇರ್ ಹಾಕ್ಕೊಂಡು ಸಹ ಕುಳಿತು ನೀವು ಊಟ ಮಾಡಬೇಕಾಗತ್ತೆ. ಆದಷ್ಟು ನಾವು ಬೆಡ್ ಮೇಲೆ ಕುಳಿತು ಊಟ ಮಾಡೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಇದರಿಂದ ಆರೋಗ್ಯಕ್ಕೆ ತುಂಬ ಸಮಸ್ಯೆಗಳು ಕಾಡ್ತವೆ. ಮತ್ತು ನಾವು ಯಾವಾಗಲೂ ಊಟ ಮಾಡುವಾಗ ಮೊಬೈಲ್ನ ನೋಡ್ಕೊಂಡೇ ಊಟ ಮಾಡ್ತಾ ಇರ್ತೀವಿ ಅಂತ ತಿಳ್ಕೊಳ್ಳಿ. ನಾನಂತೂ ಆ ಥರ ಮಾಡಲ್ಲ. ಕೆಲವೊಂದಿಷ್ಟು ಜನ ಮಾಡ್ಬೋದು. ಅವರಿಗೆ ಏನಂದರೆ ಅಜೀರ್ಣದ ಸಮಸ್ಯೆಗಳು ಮತ್ತು IBS ಈ ಥರ ಒಂದು ಕೆಲವೊಬ್ರು ಊಟ ಮಾಡಿದ ತಕ್ಷಣ ಟಾಯ್ಲೆಟ್ಗೆ ಹೋಗಿಬಿಡ್ತಾರೆ. ಈ ಥರ ಅಜೀರ್ಣದ ಸಮಸ್ಯೆಗಳು ತುಂಬಾ ಕಾಡ್ತವೆ. ಅದಕ್ಕೆ ನಾವು ಊಟ ಮಾಡುವಾಗ ಯಾವಾಗಲೂ ನಾವು ದೇವರ ಧ್ಯಾನವನ್ನು ಮಾಡ್ತಾ ಊಟ ಮಾಡ್ಬೋದು. ಅಥವಾ ಅಗೆದು ಚೆನ್ನಾಗಿ ಅದನ್ನು ದೇವರು ಕೊಟ್ಟ ಪ್ರಸಾದ ಅಂತ ಅದನ್ನು ನಾವು ಸ್ವೀಕರಿಸಬೇಕಾಗತ್ತೆ. ಅದನ್ನು ಬಿಟ್ಟು ನಾವು ಮೊಬೈಲ್ ನೋಡ್ತಾ TV ನೋಡ್ತಾ ಊಟ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗುತ್ತೆ. ಮತ್ತು ನಾವು ಟಾಯ್ಲೆಟ್ಗೆ ಹೋದಾಗ ಆದಷ್ಟು ಮೊಬೈಲನ್ನು ಬಳಸೋದನ್ನು ಕಡಿಮೆ ಮಾಡಬೇಕು ಫ್ರೆಂಡ್ಸ್. ಕೆಲವೊಂದಿಷ್ಟು ಜನ ನ್ಯೂಸ್ ಪೇಪರನ್ನು ಓದ್ತಾರೆ ಮತ್ತು ಮೊಬೈಲನ್ನು ಸಹ ಬಳಕೆ ಮಾಡ್ತಾರೆ. ಇದು ಆದಷ್ಟು ಒಳ್ಳೆಯದಲ್ಲ. ಅದನ್ನು ನೀವು ಕಡಿಮೆ ಮಾಡಬೇಕಾಗತ್ತೆ. ನಾವು ಯಾವ ಕೆಲಸ ಮಾಡ್ತೀವಲ್ವ ಅದನ್ನು ನಾವು ಗಮನವಿಟ್ಟು ಮಾಡಬೇಕಾಗತ್ತೆ. ಈ ಥರ ಗಮನವಿಟ್ಟು ಮಾಡೋದ್ರಿಂದ ನಮಗೆ ಕೆಲಸದ ಮೇಲೆ ಒಂದು ಏಕಾಗ್ರತೆ ಮೂಡುತ್ತೆ ಮತ್ತು ಪ್ರೀತಿ ಮೂಡುತ್ತೆ. ಅದಕ್ಕೆ ನಾವು ಯಾವುದೇ ಕೆಲಸ ಮಾಡಬೇಕಂದ್ರೆ ಒಂದು ಪಾಸಿಟಿವಿಟಿ ಬರುತ್ತೆ. ನಾನು ಯಾವುದೇ ವರ್ಕ್ ಹಾಕಬೇಕಂದ್ರೂ ಸಹ ನಾನು ಫ್ರೇಮ್ಗೆ ಬಟ್ಟೆ ಫಿಕ್ಸ್ ಮಾಡಿದ ನಂತರ ನಮಸ್ಕರಿಸಿ ಈ ಬ್ಲೌಸ್ ಚೆನ್ನಾಗಿ ಆಗಲ್ಲ ಅಂತ ಹೇಳಿ ಒಂದು ಹಾರೈಸಿ ಹಾಕಿಸಿಕೊಂಡವ್ರಿಗೂ ಒಳ್ಳೆಯದಾಗಲಿ, ನಮಗೂ ಸಹ ಮತ್ತು ಹಾಕುತ್ತಿರೋ ನಮ್ಮ ಮಿಷನ್ಗೆ ಒಳ್ಳೆಯದಾಗಲಿ. ಇದಕ್ಕೆ ನನಗೆ ಮಿಷನ್ ತರೋಕ್ಕೆ ಎಲ್ಲರೂ ಹೆಲ್ಪ್ ಮಾಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳಿ ಮನಸ್ಸಿನಲ್ಲಿ ಆದರೂ ಹೇಳಿ ನಾವು ಮಿಷನ್ನನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಇದರಿಂದ ನಮಗೆ ಒಳ್ಳೆಯದೇ ಆಗುತ್ತೆ. ಮತ್ತು ನಾವು ಇದರಿಂದ ಬಂದ ಅಮೌಂಟನ್ನು ನಾವು ಕೈಲಾದಷ್ಟು ನಾವು ಸ್ವಲ್ಪ ಅಮೌಂಟನ್ನು ದಾನ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್. ಒಳ್ಳೆಯ ಕಾರ್ಯಗಳಿಗೆ ನಾವು ಧ್ಯಾನ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀವಲ್ವ, ಆಗ ನಾವು ನಮ್ಮ ಕೈಲಾದಷ್ಟು ಹಣವನ್ನು ಅನ್ನದಾಸೋಹಕ್ಕೆ ಕೊಡಬೇಕಾಗತ್ತೆ. ಇದರಿಂದ ತುಂಬಾ ನಮಗೂ ಒಳ್ಳೆಯದಾಗಿದೆ ಮತ್ತು ಬೇರೆಯವ್ರಿಗೂ ಸಹ ಒಳ್ಳೆಯದಾಗುತ್ತೆ ಅಂತ ಹೇಳ್ತೇನೆ. ನೀವು ಆದಷ್ಟು ಇನ್ನೊಬ್ಬರ ಒಳ್ಳೆಯದನ್ನು ನಾವು ಹೇಳಬೇಕೇ ಹೊರತು ಇನ್ನೊಬ್ಬರಲ್ಲಿರುವ ಕೆಟ್ಟದ್ದನ್ನು ಹೇಳೋದ್ರಿಂದ ಅವ್ರಿಗೂ ತೊಂದರೆ, ಅದರಿಂದ ನಮಗೂ ತೊಂದರೆ. ಆದಷ್ಟು ಬೇರೆಯವರಲ್ಲಿರುವ ಒಳ್ಳೆಯ ಗುಣಗಳನ್ನು ನಾವು ಗುರುತಿಸಿ ಹೇಳಿದಾಗ ಅವ್ರಿಗೂ ಸಂತೋಷ ಆಗುತ್ತೆ. ಮತ್ತು ನಾವು ಕೂಡ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳುವುದನ್ನು ಕಲಿಬೇಕಾಗುತ್ತೆ. ನಮ್ಮನ್ನು ನಾವು ಪ್ರೀತಿಸಿಕೊಂಡಾಗ ನಮ್ಮ ಕಾನ್ಫಿಡೆಂಟ್ ಹೆಚ್ಚಾಗುತ್ತೆ. ಏನೇ ಕಷ್ಟ ಬರಲಿ ನಮಗೆ ದೇವರಿದ್ದಾನೆ, ಇದಕ್ಕೆ ಒಂದು ಪರಿಹಾರ ಇದೆ ಅಂತ ನಾವು ಒಂದು ಭರವಸೆಯನ್ನು ಇಟ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್. ನಾವು ಯಾವಾಗಲೂ ಭರವಸೆಯನ್ನು ಕಳೆದುಕೊಂಡಾಗ ಇನ್ನೊಬ್ಬರ ಕಡೆ ಭರವಸೆಯನ್ನು ಹುಡುಕಿದರೆ ಅದು ನಮ್ಗೆ ಅಷ್ಟು ವರ್ಕ್ ಆಗೋದಿಲ್ಲ. ನಮ್ಮ ಭರವಸೆ ನಮಗೆ ದೇವರಿದ್ದಾನೆ ಅನ್ನೋ ಭರವಸೆ ಇದ್ದರೆ ಎಲ್ಲ ಕಷ್ಟಗಳು ಸಹ ಪರಿಹಾರ ಆಗ್ತವೆ ಅಂತಲೇ ಹೇಳ್ಬೋದು. ನಮಗೂ ತುಂಬ ಕಷ್ಟಗಳು ಬಂದಿದ್ದು ಫ್ರೆಂಡ್ಸ್. ಒಂದು ಮಿಷನ್ ತೊಗೋಬೇಕಂದ್ರೆ ಇಷ್ಟು ಕಷ್ಟಪಟ್ಟಿದ್ದೇವಂದರೆ ಅದು ಹೇಳೋಕ್ಕೆ ಆಗಲ್ಲ. ಮನೆಯಲ್ಲಿ ನಮ್ಮನೆಯವರೇ ನಮಗೆ ಮಿಷನ್ ತರೋಕ್ಕೇ ಬೇಡ ಅಂದರು, ನಿನ್ನಿಂದ ಆಗಲ್ಲ, ಈ ಥರ ನೆಗೆಟಿವ್ ಮಾತೇ ಆಡಿದರು ಫ್ರೆಂಡ್ಸ್. ಆದರೆ ನಾನು ದೇವ್ರ ಮೇಲೆ ಭಾರ ಹಾಕಿ ನನ್ನ ಮೇಲೆ ಆತ್ಮವಿಶ್ವಾಸದಿಂದ ನಾನು ಮಿಷನ್ ತೊಗೊಂಡೆ. ಚಿಕ್ಕ ಮಿಷನ್ನು ತೊಗೊಂಡೆ. ಅದು ತೊಗೋಬೇಕಂದ್ರೆ 2 ವರ್ಷ ಕಷ್ಟಪಟ್ಟು ಆ ಚಿಕ್ಕ ಮಿಷನ್ ತೊಗೊಂಡೆ. ಅದು ತುಂಬ ಚೆನ್ನಾಗಿ ರನ್ ಆಗ್ತಾ ಇತ್ತು. ದೊಡ್ಡ ಮಿಷನ್ನು ತೊಗೋಬೇಕಂತ ಆಸೆ ಇತ್ತಲ್ವ, ಅದಕ್ಕೂ ಸಹ ನನಗೆ 5 ಲಕ್ಷ ಅಮೌಂಟು ಅಷ್ಟೊಂದು ಇರಲಿಲ್ಲ. ನಾನು ಮೆಡಿಟೇಷನ್ ಮಾಡಿ ಧ್ಯಾನದಿಂದ ಈ ಒಂದು ಕಾರ್ಯಕ್ರಮದ ಈ ಒಂದು ಸಂಕಲ್ಪವನ್ನು ಮಾಡಿ ನಮಸ್ಕಾರ ಸ್ನೇಹಿತರೆ. ಮೆಡಿಟೇಷನ್ ಮಾಡಿ ಈಗ ಬ್ಲೌಸ್ಗೆ ವರ್ಕ್ ಹಾಕೋಕ್ಕೆ ಮಿಷನಲ್ಲಿ ಇಟ್ಟಿದ್ದೀವಿ ನೋಡ್ರಿ. ಮೊದಲು ನಮ್ಮ ಮಿಷನ್ ರೂಮನ್ನೆಲ್ಲ ಕ್ಲೀನ್ ಮಾಡಿ ಯಾವ ಥರ ವರ್ಕ್ ನೆಲವನ್ನು ಒರೆಸಿ ಪೂಜೆ ಮಾಡಿ ಹೂವು ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮೆಡಿಟೇಷನ್ ಮಾಡಿ ನಾನು ಆನಂತರ ಮಿಷನ್ಗೆ ಸ್ಟಾರ್ಟ್ ಮಾಡಿ. ಈ ಥರ ಇದೆ. ಇದು ನ್ಯೂ ಡಿಸೈನ್. ಇದು ನಾವು ಪಾಸಿಟಿವಿಟಿಯಲ್ಲಿ ತುಂಬಾನೇ ಒಂಥರ ಮಗ್ಗಂ ಲುಕ್ ಕೊಡುವಂಥ ಡಿಸೈನ್ ಇದು.
ಇದು ಸಂಸ್ಕಾರ ಸ್ವಲ್ಪ ಮಟ್ಟಿಗೆ ಜರಿ ವರ್ಕ್ ನಾವು ಯಾವುದೇ ಆಗ್ತಾ ಇದೆ ಮಷೀನ್ ತುಂಬ ಚೆನ್ನಾಗಿನೇ ಬಂದಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಇನ್ನು ಡಿಸೈನ್. ಚಿಕ್ಕ ಪುಟ್ಟ ಮಿಸ್ಟೇಕ್ ಆಗಿರ್ಬೋದು, ಇಲ್ಲ ಇದು ಅಂತ ನಾವು ಹೇಳಲ್ಲ, ನಾವು ಫಸ್ಟ್ ತಪ್ಪು ಮಾಡ್ತೀವಿ, ಟೈಮಲ್ಲೇ ಆದರೆ ಅದನ್ನ ಬೇಗ ಸರಿ ಟ್ರೈ ಮಾಡ್ತಾ ಮಾಡಿಕೊಳ್ಳುವ ಇದೀವಿ ಸಾಮರ್ಥ್ಯ ಈ ಡಿಸೈನ್. ನಮ್ಮಲ್ಲಿ ನೋಡಿ ಹೆಚ್ಚಾಗುತ್ತೆ. ಚೆನ್ನಾಗಿ ಆದಷ್ಟು ಬಂದಿದೆ. ನಾವು ನಮ್ಮ ಕೈಲಾದಷ್ಟು ಸಹಾಯವನ್ನು ನಾವು ಈ ಡಿಸೈನ್ ಹಾಕೋಕೆ ಇನ್ನು ಎಷ್ಟು ನಿಮಿಷ ಇದರಿಂದ ಬಾಕಿ ಇದೆ ಅಂದ್ರೆ 10 ನಿಮಿಷ ಇದೆ. ಈ ತರ ಬರುತ್ತೆ, ನೀವು ಕಂಪ್ಯೂಟರ್ ಆಗೋದಿಲ್ಲ ನೋಡಿದ್ರೆ ಯಾರಾದರೂ ಈ ತರ ಇದೆ ನಮಗೆ design. ತಿಳಿದಿರುವಷ್ಟು ಮಾಹಿತಿ ಅಂದರೆ ಏನಾದರೂ ಇನ್ನು ನಾವು ಥ್ರೆಡ್ಸ್ ಕಟ್ ಮಾಡಿಲ್ಲ ಫ್ರೆಂಡ್ಸ್. ಹಾಗಂತ ನಮ್ಮಲ್ಲಿ ಮಾಡಿದ ನಂತರ ತುಂಬಾ ನೀಟಾಗಿ ಕಾಣೋದಲ್ಲ, ಅಲ್ಪ ಸ್ವಲ್ಪನಾದರೂ ಸಹ ನಾವು ಹೆಲ್ಪ್ ಮಾಡಬೇಕಾಗುತ್ತೆ. ಈಗ ನಮ್ಗೆ ಯಾರಾದರೂ ನನಗೆ ಬ್ಲೌಸ್ ಕಟಿಂಗ್ ಬರುತ್ತೆ ಅಲ್ವಾ, ಬ್ಲೌಸ್ ಕಟಿಂಗ್ ಮಾಡಿಕೊಡ್ತೀರಾ ಅಕ್ಕ ಅಂತ ಬಂದರೆ ಕೆಲವೊಂದು ಸಾರಿ ನಾನು ಅದಕ್ಕೆ ಮಾರ್ಕ್ ಹಾಕಿ ಕೊಡ್ತೀನಿ, ಅವರು ಮನೆಯಲ್ಲಿ ಸಹ ಕಟ್ ಮಾಡ್ಕೋಬೋದು. ಈ ಥರ ನಾವು ಚಿಕ್ಕ ಪುಟ್ಟ ಸಹಾಯಗಳನ್ನು ಮಾಡೋದ್ರಿಂದ ನಮಗೆ ನೆಗೆಟಿವಿಟಿ ಹತ್ತಿರ ಬರೋದಿಲ್ಲ, ಅವ್ರಿಗೂ ಹೆಲ್ಪ್ ಆದಾಗ ಆಗುತ್ತೆ. ನಮ್ಮ ಜ್ಞಾನವನ್ನು ಸ್ವಲ್ಪ ಆದರೂ ಅವ್ರು ತಿಳಿಸ್ಕೊಡ್ಬೇಕು, ಆದರೆ ಕೆಲವೊಂದು ರಹಸ್ಯಗಳನ್ನು ಹೇಳಬಾರ್ದು. ಚಿಕ್ಕ ಪುಟ್ಟ ಸಹಾಯ ಮಾಡಬೇಕು. ಮತ್ತು ಯಾರಾದರೂ ಹಣ ತೊಂದರೆಯಲ್ಲಿ ಇದ್ದರೆ ಸಹ ನಾವು ನಮಗೆ ಗೊತ್ತಿರೋರಾದರೆ ನಮಗೆ ಕೈಲಾದಷ್ಟು ಮಟ್ಟಿಗೆ ನಾವು ಮಾಡ್ಬೋದು. ಆದರೆ ಒಳ್ಳೆಯ ಜನರಿಗೆ ನಾವು ಸಹಾಯವನ್ನು ಮಾಡಬೇಕಾಗುತ್ತೆ. ದುಷ್ಟ ಜನರಿಗೆ ಮಾಡಿದರೆ ಅದರಿಂದ ನಮಗೆ ತೊಂದರೆನೇ ಜಾಸ್ತಿ. ಆದಷ್ಟು ಹಿತಶತ್ರುಗಳ ಬಗ್ಗೆ ನಾವು ಗಮನವನ್ನು ಇಡಲೇಬೇಕಾಗುತ್ತೆ. ನಮ್ಮವರಂತೆ ನಟಿಸ್ತಾ ಇರ್ತಾರೆ, ಆದರೆ ನಮಗೇ ತೊಂದರೆ ಮಾಡ್ತಾ ಇರ್ತಾರೆ. ನಮ್ಮಲ್ಲೂ ಸಹ ಆ ಥರ ಜನ ಇದ್ದಾರೆ, ಅವ್ರ ಬಗ್ಗೆ ಒಂದು ನಿಗಾನೇ ಇಡಬೇಕಾಗುತ್ತೆ. ನೋಡಿ, ಈ ಥರ ನಾವು ಪಾಸಿಟಿವಿಟಿಯನ್ನು ಹೆಚ್ಚಿಸ್ಕೊಳ್ಬೇಕಾಗುತ್ತೆ. ನಾವು ಆದಷ್ಟು ಯಾರ ಬಗ್ಗೆನೂ ನಮಗೆ ಕೆಟ್ಟದ್ದು ಮಾಡಿದರೂ ಸಹ ನಾವು ಅವರಿಗೆ ಒಳ್ಳೆಯದನ್ನೇ ಬಯಸುವ ಗುಣವನ್ನು ಸ್ವಲ್ಪ ನಾವು ರೂಢಿಸ್ಕೊಳ್ಬೇಕಾಗುತ್ತೆ. ಇದರಿಂದ ಅವರ ಮನಸ್ಸು ಸಹ ಪರಿವರ್ತನೆ ಆಗುತ್ತೆ. ಯಾವಾಗಲೂ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ವ ಹಿರಿಯರು. ನಾವು 1 ಪಟ್ಟು ಕೊಟ್ಟರೆ ನಮಗೆ ಯೂನಿವರ್ಸ್ 10 ಪಟ್ಟು ಕೊಡುತ್ತೆ. ಅದಕ್ಕೆ ನಾವು ಒಳ್ಳೆಯದನ್ನೇ ಮಾಡೋಣ ಫ್ರೆಂಡ್ಸ್. ಆದಷ್ಟು ಯಾರಿಗೂ ಕೆಟ್ಟದ್ದನ್ನು ಬಯಸುವುದು ಬೇಡ. ಯಾಕೆಂದರೆ ಅವ್ರಿಗೆ ಕೆಟ್ಟದ್ದು ಬಯಸಿದ್ರೆ ನಮಗೂ ಸಹ ಕೆಟ್ಟದ್ದು ಅದರ 10 ಪಟ್ಟು ಆಗುತ್ತೆ. ಒಳ್ಳೇದು ಮಾಡಿದರೆ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಉಪಯುಕ್ತವಾಗಲಿ ಎಂದು ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಫ್ರೆಂಡ್ಸ್.